ಈಗ ಸೂರ್ಯಮುಕುಂದರಾಜ್ ಅವರೇ 2014ರಿಂದ 2022 ನಡುವೆ ಕೇಂದ್ರ ಸರ್ಕಾರದ ನೌಕರಿಗಳಿಗೆ ಸುಮಾರು 22 ಕೋಟಿಗಿಂತ ಹೆಚ್ಚು ಅರ್ಜಿ ಬಂದಿದೆ ಅಂತೆ ಸರ್. ಆದರೆ ಹುದ್ದೆ ಇರೋದು ಎಷ್ಟು ಗೊತ್ತಾ ಸರ್? ಕೇವಲ ಸುಮಾರು 7 ಲಕ್ಷ ಹುದ್ದೆಗಳಿಗೆ 22 ಕೋಟಿ ಅರ್ಜಿಗಳು. 7 ಲಕ್ಷ ಹುದ್ದೆಗಳಿಗೆ 22 ಕೋಟಿ ಅಂದರೆ 1,000 ಜನರಲ್ಲಿ 3 ಜನರಿಗಷ್ಟೇ ಕೆಲಸ ಸಿಗ್ತಾ ಇರೋದು. 1,000 ಜನರಲ್ಲಿ ಬರೀ 3,000 ಜನರಿಗೆ ಕೆಲಸ ಸಿಗ್ತಾ ಇರೋದು. 3 ಜನರಿಗೆ ಮಾತ್ರ ಕೆಲಸ. 1,000 ಜನರಲ್ಲಿ 3 ಜನರಿಗೆ. ಆ ಉಳಿದಿದ್ದು 997 ಜನ ಏನು ಮಾಡ್ತಾರೆ? ನೆಕ್ಸ್ಟ್ ಇಯರ್ ಬರೆಯೋಣ ಅಂತ ಮತ್ತೆ ಪ್ರಿಪೇರ್ ಆಗ್ತಾರೆ. ನಾವು ಬಡತನದಿಂದ ಹೊರಬರಲು, ನಮ್ಮ ಜೀವನ ಉದ್ಧಾರ ಆಗೋದಕ್ಕೆ, ನಮ್ಮ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ಸರ್ಕಾರಿ ನೌಕರಿ ಪಡಿಬೇಕು ಅನ್ನೋದು ಮನಸ್ಸಿಗೆ ಬಂದ್ಬಿಟ್ಟೈತಿ ಯುವಕರಿಗೆ. ಹಿಂಗಾಗಿ ಈ ಕಳ್ಳರು ಕದೀಮರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸರ್.